ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಮಿನಿ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವತ್ತು ನಾವೊಂದು ಟೆಂಪಲ್ಗೆ ಹೋಗ್ತಿದ್ವಿ. ಟೆಂಪಲ್ ಬಗ್ಗೆ ನನಗಿಂತ ನನ್ನ ಜೊತೆ ಇರೋರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇದೆ. ಸೊ ಒಬ್ಬೊಬ್ರು ಒಂದೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತಿರುವಣ್ಣಾಮಲೈ ದೇವಸ್ಥಾನದ ಹೆಸರು ಅರುಣಾಚಲೇಶ್ವರ ದೇವಸ್ಥಾನ. ಇದನ್ನ ತಿರುವಣ್ಣಾಮಲೈಯಲ್ಲಿ ಇದೆ. ಬ್ಯಾಂಗ್ಳೂರಿಂದ ಎಷ್ಟು ದೂರ? ಬ್ಯಾಂಗ್ಳೂರಿಂದ 260 ಕಿಲೋಮೀಟರ್ಸ್. ಎಷ್ಟು ಅವರ್ ಜರ್ನಿ ಆಗುತ್ತೆ? 4 hours. ಓಕೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಅಕ್ಕನೇ ಹೇಳ್ಬೇಕು. ಅಕ್ಕ, ಫಸ್ಟ್ ಆಫ್ ಆಲ್ ಇವತ್ತು ಏನೋ ಹೇಳಿದ್ರಲ್ಲ, ಇವತ್ತು ಒಂದು ಸ್ಪೆಷಲ್ ಡೇ ಅಂತ. ಇವತ್ತು ಆಕ್ಚುಲಿ ಇವತ್ತು ಬೆಳಗ್ಗೆ ಅಷ್ಟಮಿ ಶುರು ಆಗಿದೆ. ನಾಳೆ ಬೆಳಗ್ಗೆ ಅಷ್ಟವರೆಗೂ ಅಷ್ಟಮಿ ಇದೆ. ಸೊ ಇವತ್ತು ಆಸ್ ಯೂಶುವಲ್ ನಾನು ಅಷ್ಟಮಿ ದಿನ ಬೂದ್ ಕುಂಬಳಕಾಯಿ ದೀಪ ಹಂಚ್ತೀನಿ. ಸೊ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಇವತ್ತು ನಾನು ತಿರುವಣ್ಣಾಮಲೈಯಲ್ಲಿ ಅದನ್ನ ಮಾಡ್ತಿದ್ದೀನಿ. ಅದೇ ಒಂದು ಲೈಕ್ ತಿಂಗಳು ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಮಾಡ್ತಿದ್ದೆ. ಇವಾಗ ತಿರುವಣ್ಣಾಮಲೈಯಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೂಪರ್. ನಮ್ಮ ಕೋ ಪ್ಯಾಸೆಂಜರ್ ಅವ್ರ ಮುಖ ತೋರ್ಸಕ್ ಇಷ್ಟ ಇಲ್ಲ. ಫೇಮಸ್ ಆದರ್ಶ್, ನಮ್ಮ ರಾಕಿ ಬಾಯ್, ಎಂಟರ್ಟೈನರ್ ಆಫ್ ದಿಸ್ ಟ್ರಿಪ್. ಇದು ನಮ್ ಗುಂಡು, ಇದು ಮೀನತಿ, ಇಲ್ಲೊಬ್ರಿದ್ದಾರೆ ಅಣ್ಣ ಮಂಜು ಗೌಡ ಅವರು. ನಾವ್ ಯಾವಾಗ್ಲೇ ಕಾರ್ ಎತ್ಕೊಂಡು ಹೊರಗೆ ಹೋಗ್ಲಿ, ಡ್ರೈವ್ ಹೋಗ್ಲಿ, ಎಲ್ಲಿ ಹೋದ್ರು ಈ ಸಾಂಗ್ ಇಲ್ಲದೆ ನಮ್ ಟ್ರಿಪ್ ಅಂತೂ ಮುಗಿಯಲ್ಲ ಅಲ್ವಾ? ಅಷ್ಟು ಫೇವ್ರೆಟ್, ಅಷ್ಟು ಚಂದ ಈ ಸಾಂಗು. ಜಸ್ಟ್ ಲವ್ ಇಟ್. ಅದ್ರಲ್ಲೂ ಈ ವೆದರ್ಗೆ, ಈ ಮಳೆಗೆ 130 ಒಂದೇ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ. ಹಂಸ ದೇವಸ್ಥಾನಕ್ಕೆ ಟೈಮಿಂಗ್ಸ್ ಇದೆಯಾ ಇವತ್ತು? ಲೈಕ್ ಆಸ್ ಯೂಶುವಲ್ 8 o'clock ಅಷ್ಟ್ರಲ್ಲಿ ಒಳಗೆ ಹೋದ್ರೆ ದರ್ಶನ ಸಿಗುತ್ತೆ ಬೇಗ. ಆಮೇಲೆ 8 o'clock ಆದ್ಮೇಲೆ ಕ್ಲೋಸ್ ಆಗ್ಬಿಡುತ್ತೆ. ಡೈಲಿ 8 o'clock ಕ್ಲೋಸಾ? ಹಾ, ಡೈಲಿ 8 o'clock. ಅವಳೇನಾದ್ರೂ ಇಳಿದ್ಬಿಟ್ಟು ಬಂದು ಯಾವನ ಆನ್ ಮಾಡಿದ್ದಂದ್ರೆ ಏನ್ ಹೇಳ್ತೀರಾ? ದಿಸ್ ಇಸ್ ಟ್ರಾವೆಲ್ ವೆಹಿಕಲ್, ಸಾರಿ. ನಾವು ವಾಪಸ್ ಬಂದು ಟೆಂಪಲಿಂದ ಇಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಸೊ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದು? 14 ಕಿಲೋಮೀಟರ್ಸ್ ನಡಿಬೇಕು. ತಿರುವಣ್ಣಾಮಲೈ ರೀಚ್ ಆದ್ವಿ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನು ಆಟೋದಲ್ಲೇ ಹೋಗಬೇಕು. ಬಿಕಾಸ್ ಇಟ್ ಇಸ್ ನಾಟ್ ದಟ್ ನಿಯರ್. ವಾಕಬಲ್ ಡಿಸ್ಟೆನ್ಸ್ ಅಂತೂ ಇಲ್ಲ. ಅದಕ್ಕೆ ವಿ ಹ್ಯಾವ್ ಬೋರ್ಡೆಡ್ ಆಟೋ. ಹತ್ರ ಬಂದ್ವಿ. ಆ್ಯಕ್ಚುಲಿ ಕಾರ್ ಪಾರ್ಕಿಂಗ್ ಎಲ್ಲೋ ಹೋಗ್ಬೇಕಿತ್ತು. ಅಲ್ಲಿ ಕಾರ್ ಪಾರ್ಕ್ ಮಾಡಿ ಆಟೋದಲ್ಲಿ ಈ ಸೌತ್ ಗೇಟ್ ಹತ್ರ, ಎಂಟ್ರೆನ್ಸ್ ಹತ್ರ ಬಂದು ಈಗ ಬ್ಯಾಕ್ ಗೇಟಿಂದ VIP ಎಂಟ್ರಿ ಅಂತ ಮೇ ಬಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕಂತ ಅನಿಸುತ್ತೆ. ಬಿಕಾಸ್ ಸ್ವಲ್ಪ ಕ್ರೌಡ್ ಇದೆ ಟೆಂಪಲ್, ಅದಕ್ಕೆ ಅಂತ ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ओम नमः शिवाय।
ಪ್ರದಕ್ಷಿಣೆ ಹಾಕಿ ದೇವ್ರ ದರ್ಶನ ಮಾಡಿ ಕೊನೆಗೆ ದೀಪ ಹಚ್ಚಿದ್ದು ಎಲ್ಲ ಆಯಿತು. ಇವಾಗ ನಾವು ಗಿರಿ ಪ್ರದಕ್ಷಿಣೆ ಹೋಗ್ತಾ ಇದ್ದೀವಿ. ಗಿರಿ ಪ್ರದಕ್ಷಿಣೆಗೆ ಆಲ್ಮೋಸ್ಟ್ ಗಿರಿ ಬೆಟ್ಟನ ಸುತ್ತಬೇಕು. ಇಟ್ ವಿಲ್ ಬಿ ಅರೌಂಡ್ 14 ಕಿಲೋಮೀಟರ್ಸ್. ಸೊ ಈಗ ಫಸ್ಟು ಈ 14 ಕಿಲೋಮೀಟರ್ಸಲ್ಲಿ 7 ಲಿಂಗಗಳು ಕೂಡ ಸಿಗುತ್ತೆ. ಸೊ ಫಸ್ಟ್ ಲಿಂಗಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿಂದ 14 ಕಿಲೋಮೀಟರ್ಸ್ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ. ಇದು ಗಿರಿ ಪ್ರದಕ್ಷಿಣೆ ಮಾಡ್ತೀವಲ್ಲ, ಇದು ನಮಗೆ ಮೊದಲನೇ ಲಿಂಗ ಸಿಗೋದು. ಇದು ಬಂದು ಇಂದಿರ ಲಿಂಗ ಅಂತ ಆಯ್ತಾ. ಒಟ್ಟು ನಮಗೆ 7 ರಿಂದ 8 ಲಿಂಗ ಸಿಗುತ್ತೆ. ಇದು ಫಸ್ಟ್ ಸ್ಟಾರ್ಟಿಂಗ್ ಲಿಂಗ. ಇವಾಗ ಅಲ್ಲಿ ಹೋಗ್ಬಿಟ್ಟು ಏನಾರ ಕೋರಿಕೆ ಇದ್ರೆ ತೀರುತ್ತಂತೆ. ಸೊ ಅವರು ಮರಕ್ಕೆ ಏನದ್ ಮಮ್ಮ ಹರ್ಷದ ಕೊಂಬನ ಕಟ್ಟುತ್ತಿದ್ದಾರೆ. 3 ಗಂಟೆ ಕಟ್ಟಬೇಕಾ? ಎಷ್ಟು ಗಂಟೆ ಕಟ್ಟಬೇಕು? 3 ಗಂಟೆ ಕಟ್ಟಬೇಕು. ಕೈ ಕಚ್ಚು. ಇದು 2ನೇ ಲಿಂಗ ಯಮಲಿಂಗ. ನೈಟ್ ಅಲ್ವಾ, ಎಲ್ಲ ಟೆಂಪಲ್ಗಳು ಕ್ಲೋಸ್ ಆಗಿದೆ. ಬಟ್ ಹೊರಗಿಂದಾನೆ ದರ್ಶನ ಮಾಡಿಕೊಂಡು ದೇವಸ್ಥಾನದ ಎದುರುಗಡೆ ಅಲ್ಲಿ ಕರ್ಪೂರ ಹಚ್ಬಿಟ್ಟು ಕೈ ಮುಕ್ಕೊಂಡು ಹೋಗ್ತೀವಿ. 14 ಕಿಲೋಮೀಟರ್ಸಲ್ಲಿ ಸೊ ನಾವು 5 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಯಮಲಿಂಗ ಮುಗೀತು. ಸೊ ನಾವು ನೆಕ್ಸ್ಟಿಗೆ ಇನ್ನೊಂದು 200 ಮೀಟರ್ಸಲ್ಲಿ ನೀರ್ತಿಲಿಂಗಂ ಸಿಗುತ್ತೆ. ಸೊ ಇನ್ನು ಪೆಂಡಿಂಗ್ ಬಂದು 9 ಕಿಲೋಮೀಟರ್ಸ್. ಲೆಟ್ಸ್ ಗೋ. ಇದು 3ನೇ ಲಿಂಗ. ಮೊದಲು ಇಂದಿರ ಲಿಂಗ, 2ನೇದು ಯಮಲಿಂಗ, ಕ್ಯಾಮ್ರಾ ನೋಡಿ, ನಿವೃತ್ತಿ ಲಿಂಗ. ಕಾಣಿಸಿದವನು ವಿಡಿಯೋ ನಿಮ್ಮ ಬೆನ್ನಾದ ಅಶ್ವತ್ಥ ಅನ್ಸುತ್ತೆ. ರೈಟು ಹೇಳಿ. ರೆಸ್ಪಾನ್ಸ್ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಇದು 4ನೇ ಲಿಂಗ. ಇಂದ್ರಲಿಂಗ, ಯಮಲಿಂಗ, ನಿವೃತ್ತಿಲಿಂಗ, ಸೂರ್ಯಲಿಂಗ. నెక్స్ట్ ఈ 8 లింగాలు 8 కోరుకున్నాయి. మనం వచ్చినది వరుణలింగం. ఇక్కడ నుంచి ప్రారంభిస్తాం. మళ్ళీ ఇక్కడికే వచ్చి రెండు చేసి స్నానం చేసి దర్శనానికి పోవాల్సి వస్తుంది. తొందరగా యాక్టివ్గా తొందర చేయండి. ఎవరు డిస్టర్బ్ చేయకండి. పాటలు పాడుకోండి, మస్తు శ్లోకాలు అనుకోండి. నమ పార్వతీ. ಸೊ ಇದು ಇವಾಗ ನಿವೃತ್ತಿಲಿಂಗ ಬಂದಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿವೃತ್ತಿಲಿಂಗಂ ಎಂಟ್ರೆನ್ಸ್. ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಇಟ್ಸ್ ವೆರಿ ಲಾಂಗ್. ಕಿವಿ ಬ್ರಸ್ ವಿಡಿಯೋ ಮಾಡ್ತಾಳೆ.
ಇನ್ನೆರಡು ಮುಗಿಸ್ಬೇಕು. ನಿಮ್ಮ ಎಷ್ಟು ದೂರ ಬಂದಿದೀವಿ ಇವಾಗ? ನಿಮ್ ಕಾಲ್ಗಳು ಏನಂತ ಇದೆ? ಹೆಂಗಿದೆ ಪರಿಸ್ಥಿತಿ? ಇವಾಗ 11 ಕಿಲೋಮೀಟರ್ ನಡೆದಿದ್ದೀವಿ. 3 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಈಗ ನನಗೇನು ಸುಸ್ತಾಗ್ತಾ ಇಲ್ಲ. ಇದು ನಂದು 5th ಟೈಮು 6th ಟೈಮು. ನನಗೇನು ಸುಸ್ತಾ ಇರ್ತಲ್ಲ, ಬಟ್ ನಿಮ್ಗೆಲ್ಲ ಕಾಲ್ ನೋವು ಅನಿಸ್ತದೆ. ನಮ್ಗೆ ಅನಿಸ್ತಾ ಇಲ್ಲ, ಇವ್ರಿಗೆ ಅನಿಸ್ತಾ ಇದೆ, ಅವ್ರಿಗೆ ಅನಿಸ್ತಿದೆ. ಮೇನ್ ಅವ್ರನ್ನ ಫೋಕಸ್ ಮಾಡ್ಕೊಳ್ಳಿ, ಅವ್ರ ಕಾಲ ಮೇಲೆ ಫೋಕಸ್ ಮಾಡಿ. ಮಂಜುನಾಥ್ ವೈಟ್ ಪಟ್ಟಿ ನಿಮ್ಗೆ ಅನಿಸ್ತಿದೆ? ಇಲ್ಲೇ ಬನ್ನಿ, ನೀವು ಅನ್ಸುತ್ತೆ. ಹುಲಿಯವರು ಕಂಫರ್ಟಬಲ್ ಆಗಿ ನೋಡಿ, ಕ್ರಾಕ್ಸ್ ನೀಟಾಗಿ ಒಳ್ಳೆ ಪುಲ್ ಓವರ್ ಚಳಿಗೆ. ಊಟ ಬೇಲ್ಪುರಿ, ಮಸಾಲೆ ಪುರಿ, ಸ್ನಾಕ್ಸ್. ನಾವು ಯಾವ್ದು ಮೋಸ ಮಾಡಿಲ್ಲ ಅವ್ರಿಗೆ. ಬೂಸ್ಟು, ಎಳ್ನೀರು, ಚಿಪ್ಸು, ಸೌತೆಕಾಯಿ, ಕ್ಯಾರೆಟು. ಹುಲಿ ವೆಜ್ಜು ನಾನ್ ವೆಜ್ ಎರಡು ತಿನ್ನುತ್ತೆ. ಸದ್ಯಕ್ಕೆ ಟೆಂಪಲ್ ಇರೋದ್ರಿಂದ ವೆಜ್. ಇವರು ತುಂಬಾ ಶ್ರಮಜೀವಿ. ಇವ್ರು 2 ದಿನ ನಿದ್ದೆ ಬಿಟ್ರು ಇವ್ರು ಬಿಡಿ. ಸತೀಶ್ ಕೆಡವಂತ ಸಿಸ್ಟರ್, ಮಿನತಿ ಕೆಡವಂತ ಅಂತ. How are you feeling? I'm feeling very nauseous. ಸ್ವಲ್ಪ ಹೊತ್ತಿದೆ For some time or you're feeling really ಮಂಜಣ್ಣ ಅವ್ರ ಒಪಿನಿಯನ್ ಕೇಳಿಲ್ಲ. ಮಂಜಣ್ಣ ಅವ್ರ ಒಪಿನಿಯನ್ ಕೇಳಿಲ್ಲ. ನಾವು ಹುಸೇನ್ ಬೋಲ್ಟ್ ತರ ಓಡ್ಕೊಂಡು ಹೋಗ್ತೀವಿ. ಮಂಜುನಾಥ್ ನಿಮ್ದೇಳಿ ಒಪಿನಿಯನ್. ಮಂಜುನಾಥ್ ಅವ್ರೆ ಮಂಜುನಾಥ್ ಹೇಳ್ರಿ. ಮಾತಾಡೋಣ ನೀವು. ಮಾತು ಬರಲ್ವಾ? ಫೈನಲಿ ಲಾಸ್ಟ್ ಲಿಂಗ ಯಾವುದು ಇದು? ಅವ್ರು ಗೊತ್ತು ಯಾವ್ದಿದು? ಈಶಾನ್ಯ ಲಿಂಗ. ಇದು ನಮ್ಮ ಕೊನೆಯ ಲಿಂಗ. ಇದು ಈಶಾನ್ಯ ಲಿಂಗ ಅಂತ ಕರೀತಾರೆ. ಇನ್ನು 2 ಕಿಲೋಮೀಟರ್ ತಲುಪಿದ್ರೆ ನಾವು ರಾಜಗೋಪುರ ತಲುಪ್ತೀವಿ. ಫೈನಲಿ ವಿ ರೀಚ್ಡ್ ಫೈನಲ್ ಕಡೆಯ ಲಿಂಗ. ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ ಬಂದು ಫಿನಿಶ್ ಮಾಡಿದ್ವಿ. ಎಷ್ಟಾಗಿದೆ ಟೈಮು? 2:41. ವಾಟ್ ಟೈಮ್ ಇಸ್ ಸ್ಟಾರ್ಟೆಡ್? 9:30. ಆಲ್ಮೋಸ್ಟ್ 5 hours ಆಯಿತು. that was great one.